ಸ್ನೇಹಿತರೆ ನಮಸ್ಕಾರ. ನಿಮ್ಮ ಎಷ್ಟೊತ್ತು ಕೂಡ ಮಾತಾಡ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತು ತೋಟದಲ್ಲಿ ಏನು ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ನೋಡಿ ಸ್ನೇಹಿತರೆ, ಒಂದು ಒಳ್ಳೆ ಹದವಾದ ಒಂದು ಮಳೆ ಬಿತ್ತು. ಈ ವರ್ಷದ ನಮಗೆ ಮೊದಲನೇ ಮಳೆ. ಯಾವತ್ತು ಬಿದ್ದಿರೋದು ಅಂದರೆ ಏಪ್ರಿಲ್ 2ನೇ ತಾರೀಕು ಬಿದ್ದಿದೆ ಸ್ನೇಹಿತರೆ. ಇದು ಏಪ್ರಿಲ್ ಮೊದಲನೇ ವಾರದಲ್ಲಿದ್ದೀವಿ. ಒಳ್ಳೆ ಹದವಾದ ಮಳೆ, 2 ಇಂಚು ಅಂತ ಹೇಳಿದ್ರೆ ನಾವು ಇಂಚ್ ಲೆಕ್ಕಾಚಾರದಲ್ಲಿ ಹಳೆಯೋದು ಒಂದು 5 ರಿಂದ 6 ಸೆಂಟಿಮೀಟ್ರು ಆಜುಬಾಜು ಬರುತ್ತೆ. 2 ಇಂಚ್ ಅಂತ ಹೇಳಿದ್ರೆ ತೋಟಕ್ಕೆ ಮೊದಲನೇ ಮಳೆ. ಆ ಥರದ ಒಂದು ಗಟ್ಟಿಯಾದ ಮಳೆ ಬಂದರೆ ತುಂಬ ಒಳ್ಳೆಯದು. ನಾವು ಅದರಲ್ಲಿ ಸ್ಪ್ರಿಂಕ್ಲರ್ ಕೊಟ್ಟಿದ್ದು 2-3 ಟೈಮ್ ನಾವು ಮಾಯಿಶ್ಚರ್ ಮಾಡಿದ್ದು. ಆದರೆ ಅದ್ರ ಜೊತೆಗೆ ಒಂದು ಮಳೆನೂ ಬಂದಿದೆ, ಚೆನ್ನಾಗಿದೆ. ಇವಾಗ ನಾವು ಇವತ್ತು ಏನು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಸ್ನೇಹಿತರೆ, ಮಳೆ ಬಿದ್ದ ಕಾರಣ ಈ ಟೈಮಲ್ಲಿ ಏನು ಕೆಲಸ ಮಾಡಬೇಕು ಅರೇಬಿಕಾ ತೋಟಗಳಿಗೆ ಅಂದರೆ, ನೋಡಿ ಒಳ್ಳೆ ಚಿಗುರು ಬಂದಿದೆ ಗಿಡಗಳಲ್ಲಿ. ಇದೇನು ನೋಡಿ ಮಗ್ಗು, ನಾವು ಒಂದು ಸರಿ ಬ್ಲಾಸಮ್ ಮಾಡಿದ್ದೀವಿ, ನೀರು ಅಂದರೆ ನಾವು ಸ್ಪ್ರಿಂಕ್ಲರ್ ಮಾಡಿ ಬ್ಲಾಸಮ್ ಮಾಡಿದ್ದು. ಆದರೂ ಉಳಿದಿದ್ದು ಈ ಮಳೆಗೆ ಬ್ಲಾಸಮ್ ಆಗ್ತಾಯಿದೆ. ನಾವು ಮಾಡ್ತಾಯಿರೋ ಕೆಲಸ ಸ್ನೇಹಿತರೆ ನೋಡಿ, ಔಷಧಿ. ಇದು ಏನಂತ ಹೇಳಿದ್ರೆ ಬೋರರ್ಗೆ, ರೋಟ್ ಬೋರರ್ ಅಲ್ಲ, ಸ್ಟಮ್ ಬೋರರ್ಗೆ ಒಂದು ಔಷಧಿನ ನಾವು ಸಿಂಪಡಣೆ ಮಾಡಬೇಕು. ಸಿಂಪಡಣೆ ಅಂದರೆ ನಾವು ಹೇಳಿದ್ದು ಯಾವುದೇ ಸ್ಪ್ರೇ ಮುಖಾಂತರ ಆಗಲಿ ಅಥವಾ ಇನ್ನೊಂದು ಮುಖಾಂತರನೂ ಮಾಡೋದಿಲ್ಲ. ಇದು ಏನು ಕಾಂಡ ಕಾಣಿಸ್ತಾ ಇದೆ ಈ ಗಿಡದ, ನೋಡಿ ಈ ಥರ ಕಾಂಡ ಏನಿದೆ ಇದಕ್ಕೆ ಹಚ್ಚುತ್ತೀವಿ. ಪ್ರತಿ ಗಿಡದ ಹತ್ರಕ್ಕೂ ಹೋಗಿ ಈ ಥರ ಉಜ್ಜಬೇಕು. ಇದಕ್ಕೆ ಔಷಧಿನ ಈಗೆಲ್ಲ ಉಜ್ಜಿದ್ದಾರೆ ನೋಡಿ, ಇಲ್ಲೆಲ್ಲ ಸ್ವಲ್ಪ ವೆಟ್ಟಿ ಕಂಡೀಷನ್ ಕಾಣ್ತಾ ಇದೆ. ಉಜ್ಜಬೇಕು. ಏನಕ್ಕೆ ಅಂದರೆ ಈ ಟೈಮಲ್ಲಿ ಆ ಗಿಡ, ಇದು ಆ ಹುಳ ಏನಿದೆ ಸ್ಟಮ್ ಬೋರರು, ಅದು ಹೊರಗಡೆ ಬಂದು ಮೊಟ್ಟೆ ಇಡೋ ಅಂಥ ಚಾನ್ಸಸ್ಸು. ಮೊಟ್ಟೆ ಇಟ್ಟು ಆರುತ್ತೆ. ಆ ಮೊಟ್ಟೆ ಮತ್ತು ಮರಿಯಾಗಿ ಸ್ವಲ್ಪ ಮಳೆ ಎಲ್ಲ ಶುರುವಾದಮೇಲೆ ಅದು ಒಳಗಡೆ ಹೋಗಿ ಆ ಗಿಡನ ಸ್ಪಾಯ್ಲ್ ಮಾಡುತ್ತೆ. ಅದು ಆಗಬಾರ್ದು ಅಂದರೆ ಈ ಸಮಯದಲ್ಲಿ ನಾವು ಅದನ್ನು ಮಾಡಬೇಕು. ಅದನ್ನೇನು ಬರೀ ಕೈಯಲ್ಲಿ ಮಾಡೋದಿಲ್ಲ, ಇದರಲ್ಲಿ ನಾವೀಗ ಔಷಧಿ ಮಾಡಿರೋದನ್ನು ಬಕೆಟ್ಗಳಲ್ಲಿ ತುಂಬ್ಕೊಂಡು ಗೋಣಿ ಚೀಲಗಳಿಂದ ಉಜ್ತಾ ಇದ್ದಾರೆ ಆಚೆ ಸೈಡು. ಈ ಕೆಲಸನ ಮಾಡ್ತಾಯಿದ್ದೀವಿ. ನಾವು ಮಾಡ್ತಾ ಇರೋದು, ಉಜ್ಜಿಸ್ತಾ ಇರೋದು ಔಷಧಿ ಯಾವುದನ್ನು ಸಿಂಪಡಣೆ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈ ಕಲರ್ ಇದೆ. ಈ ಕಲರ್ ಅಂದರೆ ಒಳ್ಳೆ ಸರ್ಫೆಕ್ಸಲ್ ಕಲರು. ಸರ್ಫೆಕ್ಸಲ್ ಕಲರ್ ಅಂದರೆ ನಾವು ಮಾಡ್ತಾಯಿರೋ ಔಷಧಿ ಎಕೋಲೆಕ್ಸ್ ಅಂತ ಇದೆ ನೋಡಿ, ಇದೇನೆ. ಇದು ಒಂಥರ ಇನ್ಸೆಕ್ಟಿಸೈಡು. ಇದನ್ನು ಮಾಡ್ತಾಯಿದ್ದೀವಿ ಈ ಸರಿ. ನಾವು ಯಾವಾಗಲೂ ಫಸ್ಟೆಲ್ಲ ಕ್ಲೋರೋಫಾರಿಫಸ್ಸು ಆಮ್ಲಾಗಿ ಹೋಗಿದ್ದು, ಈಗ ಎಕೋಲೆಕ್ಸಿಗೆ ಮಾಡ್ತಾ ಇರೋದು ಈ ಸರಿ. ಪ್ರತಿ ಎಲ್ಲ ತೋಟದಲ್ಲೂ ಒಂದೊಂದೇ ಒನ್ ಬೈ ಸ್ಟೆಪ್ಪು ಕೆಲಸನ ಮುಗಿಸ್ತಾಯಿದ್ದೀವಿ. ಅದರ ಜೊತೆಗೆ ಸ್ನೇಹಿತರೆ, ನಾವು ಯಾವಾಗಲೂ ಒಂದು ತೋಟಕ್ಕೆ ಬಂದಾಗ ಅದರಲ್ಲಿ ಎಷ್ಟು ಕೆಲಸಗಳಿದೆ ಸಾಧ್ಯವಾದಷ್ಟು ಎಲ್ಲನೂ ಒಂದು ಕಡೆಯಿಂದ ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೀವಿ. ಹೆಣ್ಣಾಳು ಏನಿದ್ದಾರೆ ಅವರು ಎಕೋಲೆಕ್ಸ್ ಅಂದರೆ ಈ ಔಷಧಿ ಸಿಂಪಡಣೆ ಕೆಲಸ ಮಾಡ್ತಾಯಿದ್ದಾರೆ. ಗಂಡಾಳೆಲ್ಲ ನೋಡಿ, ಗಂಡಾಳು ಅಂದರೆ ಯಾರೂ ಇಲ್ಲ, ನಮ್ಮ ಜೊತೆಗೆ ಇನ್ನೊಬ್ರು ಇದ್ದಾರೆ. ನಾವು ನಮ್ಮ ಮನೆಯವರೇ ತಮ್ಮನ್ನು ಸೇರ್ಕೊಂಡು ಮಾಡ್ತಾಯಿದ್ದೀವಿ ನೋಡಿ. ಆರ್ಗ್ಯಾನಿಕ್ ಇದನ್ನು ಕಾಳುಮೆಣಸು ಬೀಳುಗಳಿಗೆ ಕೊಟ್ಟಿಗೆ ಗೊಬ್ಬರನ ಹಾಕ್ತಾಯಿದ್ದೀವಿ. ಕೊಟ್ಟಿಗೆ ಗೊಬ್ಬರ ಹಾಕಲಿಲ್ಲ ಅಂದರೆ ಸ್ನೇಹಿತರೆ, ಯಾವುದೇ ಒಂದು ಬೆಳೆ ಆಗಲಿ ನಾವೆಷ್ಟೇ ಮುಂದುವರೆದ್ರೂ ನಾವು ಎಷ್ಟೇ ಅಪ್ಲೈ ಮಾಡಿದರೂ ಕೂಡ ಕೊಟ್ಟಿಗೆ ಗೊಬ್ಬರ ಅಂದರೆ ದನಿನ ಗೊಬ್ಬರನ ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ. ನೋಡಿ ಎಲ್ಲ ಯಾವ ಥರ ಚಿಗುರು ಬಂದಿದೆ. ಇಲ್ಲಿ ಚೀಲಗಳು ಸುಣ್ಣ ಹಾಕಿರೋದು, ಇದನ್ನು ನಾವು ತೋಟದಲ್ಲಿ ರಿಮೂವ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ನ ತೋಟದಲ್ಲಿ ಇಟ್ಕೊಳ್ಳಲ್ಲ. ಒಂದು ಚಿಕ್ಕ ಪ್ಲಾಸ್ಟಿಕ್ ಚೂರಿದ್ರು ಕೂಡ ತೆಗೆದಾಕ್ತೀವಿ ಅದನ್ನು ಆಚೆಗೆ. ನೋಡಿ ಈ ಥರ ಎಲ್ಲ ಒಂದು ಕಡೆಯಿಂದ ಇದು ಕೊಟ್ಟಿಗೆ ಗೊಬ್ಬರ ತರಿಸ್ಕೊಂಡಿರೋದ್ರಲ್ಲಿ ಈಗ ನಮಗೆ ಎಲ್ಲಿ ಯಾವ ಕಡೆಯಿಂದ ತರಿಸ್ಕೊಂಡ್ರು ಈ ಥರ ಪ್ಲಾಸ್ಟಿಕ್ಕು, ಬಟ್ಟೆ, ವೇಸ್ಟು ಇರುತ್ತೆ. ಯಾವುದೇ ಒಬ್ಬ ರೈತರಿಗೆ ನಾನು ಹೇಳೋದು, ನಿಮ್ಮನೆ ಕೊಟ್ಟಿಗೆ ಗೊಬ್ಬರ ಕೂಡ ತಿಪ್ಪೆ ಥರನೇ ಇಟ್ಕೊಳ್ಳಿ. ತಿಪ್ಪೆ ಅಂದರೆ ಇರೋಬರೋ ಕಸ ಎಲ್ಲ ತಿಂದು ಅಲ್ಲಿಗೆ ಹಾಕಬೇಕಾಗಿಲ್ಲ. ಹಸುವಿನ ಗೊಬ್ಬರ ಏನು ಕೊಟ್ಟಿಗೆ ಹಸುದು ಸಗಣಿ ಇದೆ ಅದನ್ನು ಮಾತ್ರ ಹಾಕಿದರೆ ಸಾಕು. ಇರೋಬರೋ ಪ್ಲಾಸ್ಟಿಕ್ ಎಲ್ಲ ಹಾಕೋ ನಾವೇ ಭೂಮಿಗೆ ಸೇರಿಸ್ದಂಗೆ. ನಾವು ಆದಷ್ಟು ಇದನ್ನು ಆಯ್ದು ಈ ಕಡೆ ಸೈಡಿಗೆ ಹಾಕ್ತಾಯಿದ್ದೀವಿ. ಅದು ಒಳಗಡೆ ಇರೋದನ್ನೆಲ್ಲ ತೆಗೆದು ಈ ಕಡೆಗೆ ಹಾಕ್ತಾಯಿದ್ವಿ. ಸೊ ಪ್ಯೂರೆಸ್ಟ್ ಫಾರ್ಮ್ ಆಫ್ ಸೆಗಣಿನ ತಿಪ್ಪೆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಗೊಬ್ಬರನೂ ಚೆನ್ನಾಗಿರುತ್ತೆ, ಕೆಲಸ ಮಾಡೋರಿಗೂ ಸಮಾಧಾನ ಆಗುತ್ತೆ. ನೋಡೋಕ್ಕೂ ಒಂಥರ ಹಿಂಸೆ. ನಾವು ತೋಟದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ನ ಇಡೋದಿಲ್ಲ. ಆದಷ್ಟು ಎಲ್ಲ ರಿಮೂವ್ ಮಾಡ್ತೀವಿ. ನೋಡಿ ಗೊಬ್ಬರನ ಯಾವ ಥರ ಹಾಕ್ತಾಯಿದ್ವಿ ಕಾಫಿ ಗಿಡದ ಪಕ್ಕಕ್ಕೆ ಅಂತ ಹೇಳಿದ್ರೆ, ಏನು ಎಲ್ಲ ಗಿಡಗಳಿಗೂ ಒಂದೊಂದು ಮಂಕ್ರಿ 2 ಮಂಕ್ರಿ ಎಸೆಯೋಕ್ಕಾಗಲ್ಲ. ಇದು ಅಡಿಕೆ ಅಲ್ಲ, ಕಾಫಿ ಸಾವಿರಾರು ಇರುತ್ತೆ. ಎಕರೆಗೆ 1600-1700 ಗಿಡಗಳು ಕೂರೋದ್ರಿಂದ ಈ ಉದ್ದಕ್ಕೆ ಹಾಗೆ ಸುರ್ಕೊಂಡು ಹೋಗೋದು, ಈ ಥರ ಸುರ್ಕೊಂಡು ಹೋಗೋದು ಉದ್ದಕ್ಕೂ. ಸ್ನೇಹಿತರೆ, ಯಾವಾಗಲೂ ಹಸಿ ಗೊಬ್ಬರಗಳನ್ನ ತಂದು ಹಾಕಬಾರ್ದು. 1 ವರ್ಷ ಆಗಬೇಕು ಹೊರಗಡೆ ತಿಪ್ಪೆಯಲ್ಲೇ, ಅದಕ್ಕೆ 1 ವರ್ಷ ಆಗಿರಬೇಕು.
ಅಂಥ ಗೊಬ್ಬರನ ಡೈರೆಕ್ಟು ಸಾಯಿಲಿಗೆ ಹಾಕಿದರೆ ಒಳ್ಳೆ ಪ್ರಯೋಜನ ಇರುತ್ತೆ. ನಾವು ಹಸಿ ಗೊಬ್ಬರನ ಹಾಕಿದ್ರೆ ಅದನ್ನು ಹಾಕಬಾರ್ದು. ಯಾವುದು ಸ್ಮೆಲ್ ಇರುತ್ತೆ, ಒಂದು ವಾಸನೆ ಯುಕ್ತವಾಗಿರೋಂಥ ಗೊಬ್ಬರನ ಯಾವುದನ್ನೇ ಕಾರಣಕ್ಕೂ ಹಸಿ ಹಾಕಬಾರ್ದು. ಅದು ಸರಿ ಆಗೋದಿಲ್ಲ. ಸ್ವಲ್ಪ ಅದು ಒಂದು ಕಡೆ ಸ್ಟೋರ್ ಆಗಿರಬೇಕು. ಅದು ಒಳ್ಳೆ ರಿಸಲ್ಟ್ ಎಂದು ನಮ್ಮ ಭಾವನೆ. ಮತ್ತು ಕಾಫಿ ಗಿಡಗಳ ಬಡ್ಡೆಗೆ ಎಸಿಬಾರ್ದು ಹಸಿ ಗೊಬ್ಬರಗಳನ್ನ. ಅದು ಈ ವರ್ಷ ಚೆನ್ನಾಗಿದ್ರೆ ಮುಂದಿನ ವರ್ಷ ಅದೇ ಸ್ಟಂಪ್ ಬೋರರು ಅಥವಾ ರೂಟ್ ಬೋರರಾಗಿ ಸತ್ತೋಗೋಂಥ ಚಾನ್ಸಸ್ ಇರುತ್ತೆ. ದೂರಕ್ಕೆ ಎಸಿಬೋದು. ಇದೆ ಅಂದರೆ ಸ್ವಲ್ಪ ಈ ದೂರದಲ್ಲಿ ಇಷ್ಟು ದೂರಕ್ಕೆ ಎಸಿದ್ರೆ ಸ್ವಲ್ಪ ಇದಾದಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಕೆರೆ ಕೈಯಲ್ಲೆಲ್ಲ ಇದು ಮಾಡಿದ್ರೆ ಆಗುತ್ತೆ. ನೋಡಿ, ಕಾಳು ಮೆಣಸಿನ ಕೆಲಸ ಮುಗಿಸಿದ್ದೀವಿ. ಅದಕ್ಕೂ ಒಂದೊಂದು ಮಂಕ್ರಿ ಏನಿದೆ ಪೆಪ್ಪರಿ ಮಾತ್ರ ಒಂದೊಂದು ಮಂಕ್ರಿ ಬರ್ತಿ ಹಾಕದೆ. ಯಾರೂ ಇಲ್ಲ, ಜನ ನಾವೇ ಮಾಡ್ಕೋತಾ ಇರೋದು. ಒಬ್ಬರ ಜೊತೆಗೆ ನಮ್ಮ ಜೊತೆಗೆ ಒಬ್ಬರು ಸ್ನೇಹಿತರನ್ನ ಕರ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ನಾವು, ನಮ್ಮ ಬ್ರದರು ಮತ್ತು ಇನ್ನೊಬ್ಬರು. ನೋಡಿ, ಈಗ ರೆಸ್ಟ್ ಟೈಮು, ಅದಕ್ಕೆ ಸುಮ್ಮನೆ ಕೂತ್ಕೊಬಿಟ್ಟಿದ್ದಾರೆ. ಅದ್ರ ಜೊತೆಗೆ ನೋಡಿ, ಅದ್ರ ಕೆಲಸದ ಜೊತೆ ನಾವು ಬೋರರು ಏನಿದೆ ಈಗ ನಾವು ನೋಡಿ, ಈಗ ಹೋದ ವರ್ಷ ಈಗೇನು ಸಿಂಪಡಣೆ ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ ಈ ಥರ ನೋಡಿ, ರೂಟ್ ಇದು ಸ್ಟಂಪ್ ಬೋರರು, ಇದು ಹುಳ ಸುತ್ತ ತಿಂದು ಗಿಡನ ವೀಕ್ ಆಗಿರುತ್ತೆ. ಈಗ ಮಳೆ ಬಿದ್ದಿರೋ ಕಾರಣ ಮತ್ತು ನೀರು ಹೊಡೆದಿರೋದ್ರಿಂದ ಎಲ್ಲ ಗಿಡಗಳಲ್ಲೂ ಚಿಗುರು ಫೋರ್ಸ್ ಆಗಿದ್ದರೆ ಇದು ಮಂಕಾಗಿರುತ್ತೆ. ಎಲೆಗಳು ನೆಲದ ಕಡೆಗೆ ಮುಕ್ಕಾಗಿರುತ್ತೆ. ಹಾಗಾಗಿ ಅಂಥ ಗಿಡಗಳನ್ನ ಈ ಟೈಮಲ್ಲಿ ಗುರುತಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಒಳ್ಳೆ ಟೈಮು ಇಂಥ ಟೈಮು. ಮಳೆ ಬಿದ್ದಾಗ ಅದರಲ್ಲಿ ಮೂಮೆಂಟ್ಸ್ ಇರೋಲ್ಲ, ತಟಸ್ಥವಾಗಿ ನಿಂತಿರುತ್ತೆ. ಯಾಕಂದರೆ ಅದರಲ್ಲಿ ಜೀವ ಇರೋಲ್ಲ, ಅದಕ್ಕೆ ಬೇಕಾದ ಪೋಷಕಾಂಶಗಳು ಹೋಗ್ತಾ ಇರೋಲ್ಲ. ಹಾಗಾಗಿ ಇಂಥ ಸಮಯದಲ್ಲಿ ನಾವು ಗುರುತಿಸ್ಕೊಂಡು ಅದನ್ನು ರಿಮೂವ್ ಮಾಡಿ ಸುಟ್ಟಾಕಬೇಕು, ಬರ್ನ್ ಮಾಡಬೇಕು. ಇದನ್ನು ತೋಟದಲ್ಲಿ ಜಾಸ್ತಿ ಇತ್ತು ಅಂದರೆ ಮುಂದಿನ ವರ್ಷಕ್ಕೆ ಮತ್ತೆ ಇನ್ನೂ ಜಾಸ್ತಿ ಆಗ್ತದೆ. ನೋಡಿ, ಇಲ್ಲಿ ಈ ಥರ ತಿಂದು ಎಲ್ಲ ಪುಡಿ ಪುಡಿ ಮಾಡಿ ಹಾಕಿರುತ್ತೆ. ಆ ಗಿಡದಲ್ಲಿ ಸತ್ವಾಂಶ ಇರೋಲ್ಲ. ಇದನ್ನು ಎಲ್ಲ ರಿಮೂವ್ ಮಾಡಿ ಸುಟ್ಟಾಕ್ತೀವಿ. ಪ್ರತಿ ವರ್ಷ ಒಂದೊಂದು ತೋಟದಲ್ಲಿ, ಅರೇಬಿಕಾ ತೋಟದಲ್ಲಿ ಇದೊಂದು ದೊಡ್ಡ ಪ್ರಾಬ್ಲಮ್ಮು. ನಾವು ನೋಡಿ, ಕಾಲಕ್ಕೆ ಸಮಯಕ್ಕೆ ತಕ್ಕಂತೆ ಎಲ್ಲ ಸ್ಪ್ರೇಗಳಾಗಲಿ ಲೆಂಡನ್ನಾದರೂ ಮಾಡಿದ್ರೂ ಕೂಡ ಈ ಥರ ಇದ್ದೇ ಇರುತ್ತೆ. ಇದನ್ನು ರಿಮೂವ್ ಮಾಡೋದು ಒಳ್ಳೆಯದು. ಬರ್ತಾ ಶೇಡ್ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿದ್ದರೆ ನಿಲ್ತದೆ ಇದ್ರದ್ದು. ನೋಡಿ ಸ್ನೇಹಿತರೆ, ಯಾವುದೇ ನಾವು ಕೆಮಿಕಲ್ ಫರ್ಟಿಲೈಸರ್ ಹಾಕ್ಬೋದು, ಹೊರಗಡೆಯಿಂದ ತಂದಂತಹ ಯಾವುದೇ ಗೊಬ್ಬರ ಹಾಕಿದ್ರು, ನಾನು ಅಂದ್ಕೊಂಡಂಗೆ ಈ ಪ್ರಪಂಚದಲ್ಲಿ ಯಾವುದೇ ಗೊಬ್ಬರ ಮನುಷ್ಯ ಕಂಡುಹಿಡಿದ್ರು ದೇಸಿ ಹಸುವಿನ ಕೊಟ್ಟಿಗೆ ಗೊಬ್ಬರದಲ್ಲಿರೋ ಅಂಥ ಪವರು ಬೇರೆದರಲ್ಲಿ ಕಂಡು ಬರೋದು ಕಮ್ಮಿ. ಸಾಯಿಲ್ನ ಹಾಳು ಮಾಡಲ್ಲ, ನಿಧಾನಕ್ಕೆ ಬೇಕಾದಂಥ ಪವರ್ನ ಸಾಯಿಲ್ಗೆ ಕೊಡುತ್ತೆ. ನಮ್ಮ ಸಾಯಿಲ್ನ ಎಷ್ಟು ರಿಚಾಗಿ ಇಟ್ಕೋತೀವಿ ಅಷ್ಟು ಕ್ರಾಪ್ನ ಜಾಸ್ತಿ ಕೊಯ್ಬೋದು. ಅದ್ರ ಜೊತೆಗೆ ನಾವು ಕೂಡ ಸಸ್ಟೈನ್ ಆಗ್ಬೋದು. ನೋಡಿ, ಲಿಂಡನ್ ಹೆಂಗೆ ಮಾಡ್ತಾರೆ ಅನ್ನೋದು ತೋರಿಸ್ತೀನಿ, ಒಂದು ವೀಡಿಯೋ ಹಾಕ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಹಾಗೆ ಬಟ್ಟೆಗೆ ನೀಟಾಗಿ ಅದಕ್ಕೆ ಉಜ್ಜಬೇಕು. ಹಿಂಗೆ ಉಜ್ಜಿದಾಗ ಅದರಲ್ಲಿ ಏನಾದರೂ ಇನ್ಸೆಕ್ಟ್ಸ್ ಮೊಟ್ಟೆ ಇಟ್ಟಿದ್ರೆ ಮುಂದೆ ಮರಿಯಾಗೋಂಥ ಚಾನ್ಸಸ್ ಕಟ್ಟಾಗುತ್ತೆ. ಗಿಡಗಳು ಚೆನ್ನಾಗಿರ್ತವೆ. ಅದನ್ನು ಯಾವ ಸಮಯದಲ್ಲಿ ಮಾಡಬೇಕು ಆ ಸಮಯದಲ್ಲೇ ಮಾಡಬೇಕು, ವರ್ಷಕ್ಕೆ 2 ಸರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿ ಮುಗಿಸ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.